everyone, welcome to Maths class 9th standard part 1. Let us continue with the lesson chapter 2 polynomial. Next concept is factorization of polynomial. ಇಲ್ಲಿ ಫ್ಯಾಕ್ಟರ್ ಥಿಯರಮ್ ಅಂತ ಒಂದು ಕೊಟ್ಟಿರ್ತಾರೆ. ಇದನ್ನು ನೋಡೋಕ್ಕಿಂತ ಮುಂಚೆ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ನಾವೇನೋ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹಾಕಿರ್ತೀವೋ ಅದು 0 ಬಂದರೆ ಇಲ್ಲಿ ಹಾಕಿರೋದನ್ನು ನಾವು ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 1 ಅಂತ ತಗೊಂಡಿರ್ತೀವಿ ಈಸ್ ಈಕ್ವಲ್ ಟು 0. ಬಟ್ ಎಕ್ಸ್ ಜಾಗಕ್ಕೆ ನಾವೇನಂತ ಹಾಕೊಳ್ತೀವಿ, ಎಕ್ಸ್ ಈಸ್ ಈಕ್ವಲ್ ಟು -1 ಅಂತ ಹಾಕೊಳ್ತೀವಿ ಅಲ್ವಾ. ಹಾಗೆ ಪಿ ಆಫ್ ಎಕ್ಸ್ ವೇರ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟರೆ ಇದರ ಫ್ಯಾಕ್ಟರ್ ಥಿಯರಮಲ್ಲಿ ಫ್ಯಾಕ್ಟರ್ನ ಯಾವ ರೀತಿ ಕಂಡುಹಿಡಿತೀರಾ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಮಾಡ್ಕೊಂಡಿದ್ವಿ. ಎಕ್ಸ್ ವ್ಯಾಲ್ಯೂ ಏನು ಬಂತು, -1 ಬಂತು. ಹಾಗೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದ್ದಾಗ ಎಕ್ಸ್ ಈಸ್ ಈಕ್ವಲ್ ಟು 2 ಅಂದರೆ ಇದರ ಫ್ಯಾಕ್ಟರ್ನ ಯಾವ ರೀತಿ ಬರೀತೀರಾ, ಎಕ್ಸ್ ಇದನ್ನು ಈಕ್ವಲ್ಸಿಂದ ಈ ಕಡೆ ತಗೊಳ್ತೀರಾ, ಎಕ್ಸ್ -2 ಈಸ್ ಈಕ್ವಲ್ ಟು 0 ಅಂತ ಬರಿತೀವಿ. ಆಗ ಎಕ್ಸ್ -2 ಈಸ್ ದ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಬರಿತೀವಿ. ಸೊ ಫ್ಯಾಕ್ಟರ್ ಥಿಯರಮ್ ಏನು ಹೇಳುತ್ತೆ, ಇಫ್ ಪಿ ಆಫ್ ಎ ಈಸ್ ಈಕ್ವಲ್ ಟು 0, ಇಲ್ಲಿ ನೋಡಿ ಪಿ ಆಫ್ ಎಕ್ಸ್ ಅಥವಾ ಎ, ಇಲ್ಲಿ ಏನನ್ನು ತಗೊಂಡಿದ್ದಾರೆ, ಎಕ್ಸ್ ಜಾಗ ಎ ತಗೊಂಡಿದ್ದಾರೆ. ಪಿ ಆಫ್ ಎ ಈಸ್ ಈಕ್ವಲ್ ಟು 0, ದೆನ್ ಎಕ್ಸ್ ಮೈನಸ್ ಎ ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್. ಇಲ್ಲಿ ನೋಡಿ ಪಿ ಆಫ್ ಎ ಅಂದರೆ ನಾವಿಲ್ಲಿ ಎಕ್ಸನ್ನು ತಗೊಂಡಿದ್ವಿ, 2 ಅಂತ ತಗೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಯಾವ ರೀತಿ ಬರಿತೀವಿ, ಎಕ್ಸ್ ಮೈನಸ್ ಎ ಅಂತ ಬರಿತೀವಿ. -1 ಅಂತ ತಗೊಂಡ್ರೆ ಯಾವ ರೀತಿ ಬರಿತೀವಿ, ಎಕ್ಸ್ ಈಸ್ ಈಕ್ವಲ್ ಟು -1 ಅಂದರೆ ಎಕ್ಸ್ ಪ್ಲಸ್ 1 ಅಂತ ಬರಿತೀವಿ. ಅಂದರೆ ಎಕ್ಸ್ ಮೈನಸ್ ಎ ಈಸ್ ದ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಅಂತ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ ಎಕ್ಸಾಂಪಲಲ್ಲಿ, ಎಕ್ಸಾಮಿನ್ ವೆದರ್ ಎಕ್ಸ್ ಪ್ಲಸ್ 2 ಈಸ್ ಎ ಫ್ಯಾಕ್ಟರ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 5x ಪ್ಲಸ್ 6 ಅಂತ. ಈಗ ಇಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಇದು ಪಿ ಆಫ್ ಎಕ್ಸ್. ಓಕೆ, ನಮಗೆ ಎಕ್ಸ್ ಗೊತ್ತಿಲ್ಲ. ಸೊ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ನ ನಾವೇನಂತ ತಗೊಳ್ಬೇಕು, -2 ಅಂತ ತಗೊಳ್ಬೇಕು. ಇಲ್ಲಿ ಈಗ ಅಪ್ಲೈ ಮಾಡ್ತಾ ಹೋಗೋಣ. -2 ಕ್ಯೂಬ್ ಪ್ಲಸ್ 3 ಇಂಟು -2 ಸ್ಕ್ವೇರ್ ಪ್ಲಸ್ 5 ಇಂಟು -2 ಪ್ಲಸ್ 6. ಇಲ್ಲಿ -2 ಇಂಟು -2 ಇಂಟು -2 ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 2 2s are 4, 4 2s are 8 ಪ್ಲಸ್ ಇಲ್ಲಿ 3 ಇಂಟು ಮೈನಸ್ ಈಸ್ ಪ್ಲಸ್, 2 2s are 4. ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 5 2s are 10 ಪ್ಲಸ್ 6. ಸೊ -8, ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಇದೆ. ಸೊ 4 3s are 12 ಮೈನಸ್ 10 ಪ್ಲಸ್ 6 ಆಯಿತು. ಓಕೆ, ಈಗ ಇಲ್ಲಿ 12 ಮೈನಸ್ 8 ಈಸ್ ಪ್ಲಸ್ 4, ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ ಇರೋದ್ರಿಂದ. ಇಲ್ಲಿ -10 -6 ಅಂದರೆ -4 ಆಗುತ್ತೆ. -10ಅಲ್ಲಿ 6ನ ಕಳೆದ್ರಿ, ಇಲ್ಲಿ +4 -4 ಗೆಟ್ಸ್ ಕ್ಯಾನ್ಸಲ್ ಅಂಡ್ ದ ಆನ್ಸರ್ ಈಸ್ 0. ಹಾಗಾಗಿ ಎಕ್ಸ್ -2 ಈಸ್ ದ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಬರಿತೀವಿ. ಬಿಕಾಸ್ ಈ ವ್ಯಾಲ್ಯೂನ ಅಪ್ಲೈ ಮಾಡಿದಾಗ ನಮಗೆ 0 ಬಂದಿದೆ. ಓಕೆನಾ. ನೆಕ್ಸ್ಟು ಇಲ್ಲಿ ಒಂದು ವ್ಯಾಲ್ಯೂ ಗೊತ್ತಿರಲ್ಲ ನಮಗೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಕೆ ಅಂತ ಕೊಡ್ತಾರೆ, ಆ ವ್ಯಾಲ್ಯೂನ ಕಂಡುಹಿಡಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಕ್ಸ್ -1 ಈಸ್ ಎ ಫ್ಯಾಕ್ಟರ್ ಆಫ್ 4x³ ಪ್ಲಸ್ 3x² ಮೈನಸ್ 4x ಪ್ಲಸ್ ಕೆ ಅಂತ. ಇಲ್ಲಿಗ ಎಕ್ಸ್ -1 ಈಸ್ ಈಕ್ವಲ್ ಟು 0, ಎಕ್ಸ್ನ ಎಷ್ಟು ಹಾಕೊಬೇಕು ನಾವು, 1 ಹಾಕ್ಕೊಳ್ಬೇಕು. ಸೊ 4 ಇಂಟು 1³ ಪ್ಲಸ್ 3 ಇಂಟು 1² ಮೈನಸ್ 4 ಇಂಟು 1 ಪ್ಲಸ್ ಕೆ. ಓಕೆ, ಇಲ್ಲಿಗ 4 ಇಂಟು 1³ ಅಂದರೆ 1 ಪ್ಲಸ್ 3 ಇಂಟು 1² ಅಂದರು 1 ಮೈನಸ್ 4 ಇಂಟು 1 ಈಸ್ 4 ಪ್ಲಸ್ ಕೆ. 4 1s are 4 ಪ್ಲಸ್ 3 1s are 3 ಮೈನಸ್ 4 ಪ್ಲಸ್ ಕೆ. ಇಲ್ಲಿಗ +4 -4 ಗೆಟ್ಸ್ ಕ್ಯಾನ್ಸಲ್. ಇಲ್ಲಿ ಏನಾಗುತ್ತೆ, 3 ಪ್ಲಸ್ ಕೆ, ಇದನ್ನು ನಾವೇನು ಮಾಡ್ಕೊಳ್ತೀವಿ, ಈಸ್ ಈಕ್ವಲ್ ಟು 0. ದೆನ್ ಕೆ ವ್ಯಾಲ್ಯೂ ಏನಾಗುತ್ತೆ, ಕೆ ಈಸ್ -3. ಓಕೆ, ಕರೆಕ್ಟಾ ರಾಂಗಾ ಅಂತ ತಿಳ್ಕೊಳ್ಳೋಕೆ ಏನು ಮಾಡ್ತೀವಿ, ಕೆ ಜಾಗಕ್ಕೆ ಇಲ್ಲಿ ಆ್ಯಡ್ ಮಾಡೋಣ. 4 ಪ್ಲಸ್ 3 -4 -3 ಆಯಿತು. ಇಲ್ಲಿ ನೋಡಿ +4 -4 ಗೆಟ್ಸ್ ಕ್ಯಾನ್ಸಲ್, +3 -3 ಗೆಟ್ಸ್ ಕ್ಯಾನ್ಸಲ್. ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಹಾಗಾಗಿ ಕೆ ವ್ಯಾಲ್ಯೂ -3 ಅನ್ನೋದು
ಕರೆಕ್ಟ್ ಆಗಿದೆ ಅಂತ ಅರ್ಥ. ಲೆಟ್ಸ್ ಗೋ ಟು ದ ಎಕ್ಸಸೈಸ್. ಲೆಟ್ಸ್ ಸಾಲ್ವ್ ಎಕ್ಸಸೈಸ್ 2.3. Exercise 2.3, first question. Determine which of the following polynomials has x plus 1a factor ಅಂತ ಕೇಳಿದ್ದಾರೆ. ಇಲ್ಲಿ ಒಂದಷ್ಟು ಪಾಲಿನಾಮಿಯಲ್ಸ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು x plus 1 ಅನ್ನ ಇದು ಫ್ಯಾಕ್ಟರ್ ಆಗಿ ಹೊಂದಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕು. ಈಗ x plus 1 ಅಂದ್ರೆ ಏನು ಮಾಡ್ತೀರಾ, x plus 1 ಅನ್ನ ನಾವು 0ಗೆ ಈಕ್ವಲ್ಸ್ ಅಂತ ತಗೊಳ್ಬೇಕು. ಹಾಗಾಗಿ x ವ್ಯಾಲ್ಯೂ ಏನಾಗುತ್ತೆ, +1 ಇರೋದು ಈ ಕಡೆ ಹೋದರೆ x ಈಸ್ ಈಕ್ವಲ್ ಟು -1ನ ನಾವು ಎಲ್ಲ ಪಾಲಿನಾಮಿಯಲ್ಸಲ್ಲೂ x ಜಾಗಕ್ಕೆ ಅಪ್ಲೈ ಮಾಡಬೇಕು. ಇಲ್ಲಿ x ಕ್ಯೂಬ್ ಇರೋದ್ರಿಂದ -1 ಕ್ಯೂಬ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ -1 ಪ್ಲಸ್ 1. ಓಕೆ, ಇಲ್ಲಿಗ ಕ್ಯೂಬ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಸ್ -1 ಪ್ಲಸ್, ಇಲ್ಲಿ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಆಗೋದ್ರಿಂದ 1, ಪ್ಲಸ್ ಇಂಟು ಮೈನಸ್ ಈಸ್ -1 ಆ್ಯಂಡ್ ಪ್ಲಸ್ 1. ಇಲ್ಲಿ ನೋಡಿ -1 ಪ್ಲಸ್ 1 ಗೆಟ್ಸ್ ಕ್ಯಾನ್ಸಲ್, -1 ಪ್ಲಸ್ 1 ಗೆಟ್ಸ್ ಕ್ಯಾನ್ಸಲ್, 0 ಬಂತು. ಹಾಗಾಗಿ x ಪ್ಲಸ್ 1 ಈಸ್ ಅ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಬರಿತೀವಿ. ಓಕೆನಾ. ಸೆಕೆಂಡ್ ಒನ್ ಅದೇ ರೀತಿಯಲ್ಲಿ ನೋಡೋಣ. ಇಲ್ಲಿ x ಟು ದಿ ಪವರ್ ಆಫ್ 4 ಅಂತ ಇದೆಯಲ್ಲ, -1 ಟು ದಿ ಪವರ್ ಆಫ್ 4 ಪ್ಲಸ್ -1 ಟು ದಿ ಪವರ್ ಆಫ್ 3 ಪ್ಲಸ್ -1 ಟು ದಿ ಪವರ್ ಆಫ್ 2 ಪ್ಲಸ್ -1 ಪ್ಲಸ್ 1. ಓಕೆ, ಇಲ್ಲಿ 4 ಇರೋದ್ರಿಂದ 1 ಬರುತ್ತೆ, 3 ಇರೋದ್ರಿಂದ -1 ಬರುತ್ತೆ. ಇಲ್ಲಿ 1 ಸ್ಕ್ವೇರ್ ಅಂದರೆ +1 -1 ಪ್ಲಸ್ 1. ಇಲ್ಲಿ ನೋಡಿ +1 -1 ಕ್ಯಾನ್ಸಲ್, +1 -1 ಕ್ಯಾನ್ಸಲ್, ಬಟ್ ಈ 1 ಹಂಗೆ ಉಳಿತು. ಸೊ ಇಲ್ಲೇನು ಬಂತು, ಆನ್ಸರ್ 1 ಬಂತು. ಹಾಗಾಗಿ x ಪ್ಲಸ್ 1 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಬರಿತೀವಿ. ಓಕೆನಾ. ಥರ್ಡ್ ಒನ್ ನೋಡಿ, ಇಲ್ಲಿಗ -1 ಟು ದಿ ಪವರ್ ಆಫ್ 4 ಪ್ಲಸ್ 3 ಇಂಟು -1 ಟು ದಿ ಪವರ್ ಆಫ್ 3 ಪ್ಲಸ್ 3 ಇಂಟು -1 ಸ್ಕ್ವೇರ್ ಪ್ಲಸ್ -1 ಆ್ಯಂಡ್ ಪ್ಲಸ್ 1. ಇಲ್ಲಿಗ 1 ಟು ದಿ ಪವರ್ ಆಫ್ 4 ಇರೋದ್ರಿಂದ 1 ಪ್ಲಸ್ 3 ಇಂಟು -1 ಪ್ಲಸ್ 3 ಇಂಟು 1. ಈ ರೀತಿ ಬರ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಪ್ಲಸ್ 1 ಆಯಿತು. ಈಗ 1 ಪ್ಲಸ್ ಇಂಟು ಮೈನಸ್ ಈಸ್ -3 ಪ್ಲಸ್ 3 -1 ಪ್ಲಸ್ 1. ಇಲ್ಲಿ ನೋಡಿ -3 ಪ್ಲಸ್ 3 ಕ್ಯಾನ್ಸಲ್ ಆಯಿತು, -1 ಪ್ಲಸ್ 1 ಕ್ಯಾನ್ಸಲ್ ಆಯಿತು. ಇಲ್ಲೂ ಕೂಡ ಆನ್ಸರ್ ಏನು ಉಳಿತು, 1 ಉಳಿತು. ಹಾಗಾಗಿ x ಪ್ಲಸ್ 1 ಈಸ್ ನಾಟ್ ಅ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಬರಿತೀವಿ. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಏನಿದೆ ಇಲ್ಲಿ, -1 ಕ್ಯೂಬ್ -1 ಸ್ಕ್ವೇರ್ -2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಇಲ್ಲಿ x ಜಾಗಕ್ಕೆ -1 ಪ್ಲಸ್ ರೂಟ್ 2. ಇಲ್ಲಿಗ -1 ಬರುತ್ತೆ, ಮೈನಸ್ ಆಫ್ -1 ಸ್ಕ್ವೇರ್ ಅಂದರೆ 1 ಬರುತ್ತೆ, -2 ಪ್ಲಸ್ ರೂಟ್ 2 ಇಂಟು -1 ಪ್ಲಸ್ ರೂಟ್ 2. ಇದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೋಡಿ -1 ಮೈನಸ್ ಇಂಟು ಪ್ಲಸ್ ಈಸ್ -1. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇದನ್ನು ನಾವು ಬಿಡಿಸಿ ಬರ್ಕೊಳ್ಳೋದಾದರೆ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 2 1s 2. ಓಕೆ, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಇಲ್ಲಿಗ ಪ್ಲಸ್ ರೂಟ್ 2 ಪ್ಲಸ್ ರೂಟ್ 2 ಆಯಿತು. ಓಕೆನಾ. ಇಲ್ಲೇನಾಯಿತು, -1 ಆ್ಯಡ್ ಮಾಡಿದ್ರೆ -2 ಆಯಿತು, ಪ್ಲಸ್ 2 ಆಯಿತು. ಇಲ್ಲಿ ರೂಟ್ 2 ಪ್ಲಸ್ ರೂಟ್ 2. ಇಲ್ಲಿ -2 ಪ್ಲಸ್ 2 ಗೆಟ್ಸ್ ಕ್ಯಾನ್ಸಲ್. ಇಲ್ಲಿ ಏನಿಲ್ಲ ಅಂದರೂ 1 ಇದೆ ಅಂತ ಅರ್ಥ. 1 ಪ್ಲಸ್ 1 ಈಸ್ 2, 2 ರೂಟ್ 2 ಈಸ್ ದ ಆನ್ಸರ್. ಇಲ್ಲಿ ಏನು ಬರಬೇಕಾಗಿತ್ತು, 0 ಬರಬೇಕಾಗಿತ್ತು, 0 ಬಂದಿಲ್ಲ. ಹಾಗಾಗಿ x ಪ್ಲಸ್ 1 ಈಸ್ ನಾಟ್ ಅ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಕೊಟ್ಟಿರುವಂಥ 4 ಕ್ವೆಶನಲ್ಲಿ ಬರೀ ಫಸ್ಟ್ ಪಾಲಿನಾಮಿಯಲ್ಗೆ ಮಾತ್ರನೇ x ಪ್ಲಸ್ 1 ಈಸ್ ಅ ಫ್ಯಾಕ್ಟರ್. ಉಳಿದಿರುವಂಥ 3ಕ್ಕೆ ದಿಸ್ ಇಸ್ ನಾಟ್ ಅ ಫ್ಯಾಕ್ಟರ್. Question number 2. Use the factor theorem to determine whether g of x is a factor of p of x in each of the following cases ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, p of x is equal to 2x cube plus x square
minus 2x minus 1 and g of x is equal to x plus 1 ಅಂತ. g of x ಅಂದರೆ ಬೇರೆ ಏನೂ ಇಲ್ಲ, p of xನೇ ಕೊಡ್ತಾ ಇದ್ರಲ್ಲ, ಇದರ ಫ್ಯಾಕ್ಟರನ್ನು g of x ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ x plus 1 is equal to 0 ಅಂತ ಬರ್ಕೊಳ್ತೀವಿ. ಸೇಮ್ x is equal to minus 1. ಸೊ ಇಲ್ಲಿ x ಜಾಗಕ್ಕೆ ಏನನ್ನು ಆ್ಯಡ್ ಮಾಡಬೇಕು ನಾವೀಗ, ಮೈನಸ್ 1ಅನ್ನು ಸೇರಿಸ್ಕೊಳ್ತಾ ಹೋಗಬೇಕು. 2 ಇಂಟು minus 1 ಕ್ಯೂಬ್ ಪ್ಲಸ್ minus 1 ಸ್ಕ್ವೇರ್ ಮೈನಸ್ 2 ಇಂಟು minus 1 minus 1. ಇಲ್ಲಿಗ 2 ಇಂಟು ಕ್ಯೂಬ್ ಅಂದರೆ ಮೈನಸ್ 1 ಪ್ಲಸ್ minus 1 ಸ್ಕ್ವೇರ್ ಅಂದರೆ 1, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2, ಈ ಮೈನಸ್ 1 ಹಾಗೆ ಉಳಿದಿರುತ್ತೆ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 2 ಪ್ಲಸ್ 1 ಪ್ಲಸ್ 2 ಮೈನಸ್ 1. ಮೈನಸ್ 2 ಪ್ಲಸ್ 2 ಕ್ಯಾನ್ಸಲ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಉಳಿದಿರೋದೇನಿಲ್ಲಿ 0. ಹಾಗಾಗಿ g of x is equal to x plus 1 is the factor. ಓಕೆನಾ? 0 ಬಂದರೆ ದಿಸ್ ಈಸ್ ಅ ಫ್ಯಾಕ್ಟರ್, 0 ಬರಲಿಲ್ಲ ಅಂದರೆ ದಿಸ್ ಇಸ್ ನಾಟ್ ಅ ಫ್ಯಾಕ್ಟರ್. ಸೆಕೆಂಡ್ ಕ್ವೆಶನ್, p of x is equal to x cube plus 3x square plus 3x plus 1. g of x is equal to x plus 2 ಅಂತ ಇದೆ. x plus 2 is equal to 0. Then what is the value of x? Minus 2. Okay. ಇಲ್ಲಿಗ minus 2 cube plus 3 into minus 2 square plus 3 into minus 2 plus 1. ಇಲ್ಲಿಗ ಕ್ಯೂಬ್ ಇರೋದ್ರಿಂದ ಮೈನಸ್ 2 2s are 4, 4 2s are 8 plus 3 into 4 plus into minus is minus, 3 2s are 6 plus 1 minus 8 plus into plus is plus, 4 3s are 12 minus 6 plus 1. ಇಲ್ಲಿಗ ಏನಾಯಿತು, ಮೈನಸ್ 8 ಪ್ಲಸ್ 6 ಅಂದರೆ ಸಾರಿ ಹಿಂಗೆ ಮಾಡ್ಕೊಂಡು ಹೋಗ್ಬಿಡೋಣ. 12 minus 8 is 4, then 6 minus 1 is 5, again minus 5 plus 4 ಅಂದರೆ minus 1 ಬಂತು ಆನ್ಸರು. ಹಾಗಾಗಿ ದಿಸ್ ಈಸ್ ನಾಟ್ ಅ ಫ್ಯಾಕ್ಟರ್. ಓಕೆ, ಥರ್ಡ್ ಒನ್ ಚೆಕ್ ಮಾಡೋಣ ಅದೇ ರೀತಿಯಲ್ಲಿ. p of x is equal to x cube minus 4x square plus x plus 6. g of x is equal to x minus 3. x minus 3 is equal to 0. x ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ 3 ಆಗುತ್ತೆ. ಇಲ್ಲಿಗ ಆ್ಯಡ್ ಮಾಡ್ತಾ ಹೋಗೋಣ. 3 ಕ್ಯೂಬ್ ಮೈನಸ್ 4 ಇಂಟು 3 ಸ್ಕ್ವೇರ್ ಪ್ಲಸ್ 3 ಪ್ಲಸ್ 6. 3 3s are 9, 9 3s are 27 minus 4 into 3 3s are 9 plus 3 plus 6. 27 minus 9 36 plus 6 plus 3 is 9. Okay, 27 plus 6 is 36. 36 minus 36 is 0. ಹಾಗಾಗಿ g of x is a factor of this polynomial ಅಂತ ಬರಿತೀವಿ. Question number 3. Find the value of k if x minus 1 is a factor of p of x in each of the following cases. p of x ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ x minus 1 is the factor. ಅದರಲ್ಲಿ ನಾವು ಯಾವುದನ್ನು ಕಂಡುಹಿಡಿಬೇಕು, k ವ್ಯಾಲ್ಯೂನ ಕಂಡುಹಿಡಿಬೇಕು. x minus 1 is equal to 0. ದೆನ್ x is equal to ಮೈನಸ್ ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 1 ಆಗುತ್ತೆ. ಎಲ್ಲ ಜಾಗಕ್ಕೂ ನಾವು 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಸೊ ಎಕ್ಸ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. ಯಾಕೆ ಅಂದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಇದ್ರ ಫ್ಯಾಕ್ಟರ್ ಅಂದರೆ ಇದನ್ನು ಅಪ್ಲೈ ಮಾಡಿದ್ರೆ ಇದರಲ್ಲಿ 0 ಬರುತ್ತೆ ಅಂತ ಕನ್ಫರ್ಮ್. ಓಕೆನಾ? ಸೊ 1 ಪ್ಲಸ್ 1 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. 1 plus 1 is 2. 2 plus k is equal to 0. Then k is equal to minus 2. Second question. P of x is equal to 2x square plus kx plus root 2. Where x minus 1 is equal to 0. Then x is equal to 1. 2 into 1 square. Then plus k into 1 plus
ರೂಟ್ 2. 2 ಇಂಟು 1 ಅಂದರೆ 2 ಪ್ಲಸ್ ಕೆ ಇಂಟು 1 ಅಂದರೆ ಕೆ ಪ್ಲಸ್ ರೂಟ್ 2 ಈಸ್ ಈಕ್ವಲ್ ಟು 0. ಇದನ್ನು ಮರಿಬಾರ್ದು, ಓಕೆನಾ. ದೆನ್ ಕೆ ಪ್ಲಸ್ ರೂಟ್ 2 ಪ್ಲಸ್ 2 ಈಸ್ ಈಕ್ವಲ್ ಟು 0. ನಮಗೆ ಬೇಕಾಗಿರೋದೇನು ಕೆ ವ್ಯಾಲ್ಯೂ. ಸೊ ಇದನ್ನು ಈ ಕಡೆ ಕಳಿಸಿದ್ರೆ ಮೈನಸ್ ರೂಟ್ 2 ಆಗುತ್ತೆ. ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದರೆ -2 ಆಗುತ್ತೆ. ಹೀಗೆ ಬೇಕಾದರೂ ಇಡ್ಬೋದು. ಇಲ್ಲಿ ಮೈನಸನ್ನು ನಾವು ಕಾಮನ್ ತೆಗೆದ್ರೆ ರೂಟ್ 2 ಇಲ್ಲಿ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ 2 ಆಗುತ್ತೆ. ಸೊ ವಾಟ್ ಈಸ್ ದ ಕೆ ವ್ಯಾಲ್ಯೂ? ಮೈನಸ್ ಆಫ್ ರೂಟ್ 2 ಪ್ಲಸ್ 2. Next, third one, p of x is equal to kx square minus root 2x plus 1. So, x minus 1 is equal to 0, x is equal to 1. Then, k into 1 square minus root 2 into 1 plus 1 is equal to 0. K into 1 is k minus root 2 into 1 is root 2 plus 1 is equal to 0. ಇಲ್ಲಿಗ ಕೆ ಇಸ್ ಈಕ್ವಲ್ ಟು ಈ ಮೈನಸ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ ರೂಟ್ 2. ದೆನ್ ಈ ಪ್ಲಸ್ 1 ಇರೋದು ಈ ಕಡೆ ಬಂದರೆ ಏನಾಗುತ್ತೆ? -1 ಆಗುತ್ತೆ. ವಾಟ್ ಈಸ್ ದ ಕೆ ವ್ಯಾಲ್ಯೂ? ರೂಟ್ 2 ಮೈನಸ್ 1. ದೆನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಕೆ. ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 1. ಕೆ into 1 square minus 3 into 1 plus k. Okay, k into 1 is k minus 3 into 1 is 3 plus k is equal to 0. ಇಲ್ಲಿ k plus k is 2k minus 3 is equal to 0. 2k is equal to ಈ ಮೈನಸ್ 3 ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ 3 ಆಗುತ್ತೆ. ನಮಗೆ ಬೇಕಾಗಿರೋದು k ವ್ಯಾಲ್ಯೂ. ಸೊ 3 ಇಲ್ಲಿ ಇಂಟು ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ವಾಟ್ ಈಸ್ ದ ಕೆ ವ್ಯಾಲ್ಯೂ? 3/2. ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.